ಸಾಮಾನ್ಯರ ಸೃಷ್ಟಿಗೆ ಈ ಗೌರವ ಅರ್ಥದಲ್ಲಿ ದೈವತ್ವದಲ್ಲಿರುವಂತಹ ಸಂತರನ್ನ ಇನ್ನೂ ಹೆಚ್ಚಾಗಿ ಗೌರವಿಸುವುದು ನಮ್ಮ ಕರ್ತವ್ಯ. ಅವರ ಪಾಲನೆ ಮತ್ತು ಪ್ರಾರ್ಥನೆಗಳ ಮೂಲಕ ದೇವರಿಂದ ಹಲವಾರು ಪ್ರಸಾದಗಳನ್ನು ಪಡೆಯಲು ಈಗ ಅವರ ಪ್ರತಿಮೆಯನ್ನ ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಲಿದ್ದೇವೆ. ಸಂತ ಅಂತೋಣಿಯವರ ಈ ತೇರು ನಾನು ಹೋಗುವಂತಹ ದಾರಿಯಲ್ಲ. ದೇವರು ನಮ್ಮ ಅನುಗ್ರಹದ ಹೊಳೆಯನ್ನ ಹರಿಸಿ ಸಂತ ಅಂತೋಣಿಯವರ ಮುಖಾಂತರ ನಮ್ಮೆಲ್ಲರನ್ನ ಹರಸಲೆಯಿಂದ ಸಾಧಿಸುತ್ತ ದೇವರ ಮಾಂಸವನ್ನ ಆಲಿಸುವುದು. ಪೂರ್ವಕಾಲದ ಇತಿಹಾಸದ ವಚನ. ಹೀಗೆ ಅರಸ ದಾವೀದನು ಇಸ್ರಾಯೇಲಿನ ನಾಯಕರು ಹಾಗೂ ಸೈನ್ಯದ ಅಧಿಕಾರಿಗಳು ನಿಬಂಧನಾ ಮಂಜೂಷವನ್ನು ತಂದು ಒಬೆದೋಮನ ಮನೆಗೆ ಹೋದರು. ಇದನ್ನು ಅವರು ದೊಡ್ಡ ಜಾತ್ರೆಯಂತೆ ಆಚರಿಸಲಾಯಿತು. ಮಂಜೂಷವನ್ನು ಹೊತ್ತುಕೊಂಡು ಬರುತ್ತಿದ್ದ ಲೇವಿಯರಿಗೆ ದೇವರ ಸಹಾಯ ದೊರಕುವುದರಿಂದ ಅವರು 7 ಕುರಿಗಳನ್ನು ಬಲಿದಾನ ಮಾಡಿದರು. ದಾವೀದನು ಮಂಜೂಷ ಹೊತ್ತವರು, ವಾದ್ಯ ಬಾರಿಸುವವರು ಹಾಗೂ ಅವರ ನಾಯಕ ಕೆನ್ಯಾನು ಅತ್ಯುತ್ತಮ ನೂಲಿನಿಂದ ತಯಾರಿಸಿದ ನಿಲುವಂಗಿಗಳನ್ನು ಧರಿಸಿದರು. ದಾವೀದನು ಯೆಹೋವನನ್ನು ಧರಿಸಿದನು. ಹೀಗೆ ಎಲ್ಲ ಇಸ್ರಾಯೇಲರು ಜೆರುಸಲೇಮಿನವರಿಗೆ ಆನಂದ ಘೋಷಗಳಿಂದಲೂ ತುಂತುರಿ ತಾಳ ನಂದಿ ವಾಕ್ಯಗಳ ಸಂಗೀತಗಳಿಂದಲೂ ಸರ್ವೇಶ್ವರನ ನಿಬಂಧನಾ ಮಂಜೂಷವನ್ನು ಹೊತ್ತುಕೊಂಡರು. ಪ್ರಭುವಿನ ವಾಕ್ಯ. ಸಂತ ಅಂತೋಣಿಯವರ ಈ ಅದ್ಭುತ ಸ್ವರೂಪದಿಂದ ಅಲಂಕರಿಸಲ್ಪಟ್ಟ ಈ ದೇವರನ್ನ ಆಶೀರ್ವದಿಸಿ ಈ ಸ್ವರೂಪವನ್ನ ವೀಕ್ಷಿಸುವವರೆಲ್ಲರೂ ವಿಶ್ವಾಸದಲ್ಲಿ ನೆಲೆಯೂರಿ ಸಂತ ಅಂತೋಣಿಯವರ ಪ್ರೀತಿಗೆ ಸಾಕ್ಷಿಗಳಾಗುವಂತೆ ಮಾಡಿ ಸರ್ವಶಕ್ತ ದೇವರಾದ ಪಿತಾ, ಸುತ ಹಾಗೂ ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಕುಸುಮದಂತೆ ಅಲಸೂರಿನ ಬೆಟ್ಟದ ಮಳೆಯಲ್ಲಿ ಪರಿಮಳ ಬೀರುವ ಕುಸುಮದಂತೆ ಪ್ರೀತಿಯ ಸಹೋದರ ಸಹೋದರಿಯರೇ, ತಿಂಗಳ ಮೊದಲ ಪೌಳ ಪುರುಷ ಸಂತ ಅಂತೋಣಿಯವರ ಮೆರವಣಿಗೆಯ ಸಂದರ್ಭದಲ್ಲಿ
ಬಳಿ ಪೂಜೆ ಪ್ರಾರಂಭವಾಗುವವರೆಗೂ ಒಂದೇ ಸ್ವಾಮಿ ಪ್ಯಾಟ್ರಿಕ್ ಪಿಂಟರ್ ಅವರು ಪಾಪ ವಿಜ್ಞಾಪನೆಗೆ ಕುಳಿತುಕೊಳ್ಳಲಿದ್ದಾರೆ. ಭಕ್ತಾದಿಗಳು ಪಾಪ ವಿಜ್ಞಾಪನೆ ಮಾಡಿ ಹೊಸ ಹೃದಯ ಮನಸ್ಸಿನೊಂದಿಗೆ ಈ ಒಂದು ಆರಾಧ್ಯ ಕಾರ್ಯಕ್ರಮಗಳಲ್ಲಿ ಬಲಿಪೂಜೆಯಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಸಂತ ಅಂತೋಣಿಯವರ ನವೇನ ಪ್ರಾರ್ಥನೆಗಳು ಮಂಗಳವಾರವೂ ಸಂತ ಅಂತೋಣಿಯವರ ದಿನದಲ್ಲಿ ಎಲ್ಲೆಲ್ಲೂ ಆಚರಿಸಲಾಗುತ್ತಿದೆ. ಅಂದು ಫ್ರಾನ್ಸಿಸ್ಕನ್ ದೇವಾಲಯಗಳಲ್ಲಿ ಸಂತ ಅಂತೋಣಿಯವರ ಗೌರವಾರ್ಥ ವಿಶೇಷ ಭಕ್ತಿ ಸಾಧನೆಗಳು ಇರುತ್ತವೆ. ಪರಮಪ್ರಸಾದ ಆಶೀರ್ವಾದದಿಂದ ಅವು ಕೊನೆಗೊಳ್ಳುತ್ತವೆ. ಸಂತ ಅಂತೋಣಿಯವರ ಗೌರವಾರ್ಥವಾಗಿ ಮಂಗಳವಾರವನ್ನು ಆಚರಿಸಿರುವ ನಮ್ಮ ಬೆಟ್ಟದ ಹಸುವಿನ ಭಕ್ತಾದಿಗಳು ಸಂತರ ಭಕ್ತಿ ಪ್ರಾರ್ಥನೆಗಳು ನಡೆಯುವ ದೇವಾಲಯಕ್ಕೆ ಬಂದು ತಪ್ಪದೆ ಪ್ರಾರ್ಥನೆ ಮಾಡಿ ಈ ಪ್ರಾರ್ಥನಾ ಕೂಟದಲ್ಲಿ ಅವರು ಕೇಳಿಕೊಳ್ಳುವ ಎಲ್ಲ ಬೇಡಿಕೆ ಕೋರಿಕೆ ನೆರವೇರುವಂತೆ ಪ್ರಾರ್ಥಿಸೋಣ. ಮೊದಲನೇದಾಗಿ ಪಾಲ್ವಾದ ಸಂತ ಅಂತೋಣಿಯವರ ಅಮೃತೋದ್ಭವ ಮಾತೆಯ ಪ್ರಾರ್ಥನೆಯ ಪರಿಣಾಮವಾಗಿ ಜನ್ಮ ವ್ಯಕ್ತಿ 5ನೇ ವಯಸ್ಸಿನಲ್ಲೇ ನಿಮ್ಮ ವಿರಕ್ತತ್ವವನ್ನು ದೇವಮಾತೆಗೆ ಅರ್ಪಿಸಿಕೊಟ್ಟವರೇ, ದೇವಮಾತೆಯ ಮಧ್ಯಸ್ಥಿಕೆಯಲ್ಲಿ ಅಚಲ ನಂಬಿಕೆ ಇಟ್ಟವರೇ, ನಾವು ಸಹ ದೇವಮಾತೆಯನ್ನು ತಾಯಿಯಂತೆ ನಂಬಿ ಪ್ರೀತಿಸಿ ಅವರ ಮೂಲಕ ಅಧಿಕರಿತವಾಗಿ ವರಪ್ರಸಾದ ಪಡೆಯುವಂತೆ ನಮಗಾಗಿ ಪ್ರಾರ್ಥಿಸಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನವೋಮರಿಯ ಪ್ರಸಾದ ಕೊಡಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಅದ್ಭುತ ತಾರೆ ಅಂತೋಣಿಯವರೇ, ಪವಾಡ ಪುರುಷ ಅಂತೋಣಿಯವರೇ, ಅದ್ಭುತ ತಾರೆ ಅಂತೋಣಿಯವರೇ, ಪವಾಡ ಪುರುಷ ಅಂತೋಣಿಯವರೇ, ಜೈಕಾರವು ನಿಮಗೆ ಜೈಕಾರವು, ಜೈಕಾರವು ನಿಮಗೆ ಜೈಕಾರವು. ಎರಡನೆಯದು, ಪಾಲ್ವದ ಸಂತ ಅಂತೋಣಿಯವರೇ, ವಿನಯತೆಯಮ್ಮ ವಿಮಲ ಪುಷ್ಪವೇ, ವಿನಯ ಸದ್ಗುಣಗಳನ್ನು ಗಳಿಸಲು ಸತತ ಶ್ರಮ ಪಟ್ಟವರೇ, ನಾವು ಸಹ ವಿನಯತೆಯ ಪುಣ್ಯಗಳನ್ನು ಗಳಿಸಿಕೊಳ್ಳುವಂತೆ ನಮಗಾಗಿ ಪ್ರಾರ್ಥಿಸಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಮೋ ಮರಿಯ ಪ್ರಸಾದ ಕೊಡಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಅದ್ಭುತ ಪುರುಷ ಅಂತೋಣಿಯವರೇ, ತಾರೆ ಅಂತೋಣಿಯವರೇ, ಪವಾಡ ಪುರುಷ ಅಂತೋಣಿಯವರೇ, ಜೈಕಾರವು ನಿಮಗೆ ಜೈಕಾರವು, ಜೈಕಾರವು ನಿಮಗೆ ಜೈಕಾರವು. ಪಾಲ್ವದ ಸಂತ ಅಂತೋಣಿಯವರೇ, ದೇವರು ಉತ್ತಮ ಪ್ರಬೋಧಕರೇ, ದೇವರ ಸುವಾರ್ತೆಯನ್ನು ಸಾರನ್ನ ದೇಶಗಳಲ್ಲಿ ಸಂಚಾರ ಮಾಡಿದವರೇ,
ಜನರು ಸುವಾರ್ತೆಯನ್ನು ನಂಬುತ್ತೆ, ಅನೇಕ ಅದ್ಭುತಗಳನ್ನು ಮಾಡಿದರೆ ನಾವು ಸಹ ದೇವರ ವಾರ್ತೆಯ ಆಳವಾದ ಹಾಗೂ ಅಚಲವಾದ ನಂಬಿಕೆ ಇರುವಂತೆ ನಮಗಾಗಿ ಪ್ರಾರ್ಥಿಸಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವಂತ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ದೈನಿಕ ಆಹಾರವನ್ನು ಇಂದು ನಮಗೆ ತಪ್ಪು ಮಾಡಿದರೆ ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸಲಿ, ಇದರಿಂದ ನಮ್ಮನ್ನು ರಕ್ಷಿಸಿ. ನಮೋ ಮರಿಯ ಪ್ರಭುವೇ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ವರದ ಫಲವಾದ ಯೇಸು ಸಂತ ಮರಿಯಾಗಿಯೂ ಆಗಿ ಈಗಲೂ ನಮ್ಮ ಮರಣದ ಪಿತರಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಾಗಿ ಈಗಲೂ ಯಾವ ಯುಗಾಂತರಕ್ಕೂ ಸಂಭೂತಧಾರೆ ಅಂತೋಣಿಯವರೇ, ಪವಾಡ ಪುರುಷ ಅಂತೋಣಿಯವರೇ, ಅದ್ಭುತಧಾರೆ ಅಂತೋಣಿಯವರೇ, ಪವಾಡ ಪುರುಷ ಅಂತೋಣಿಯವರೇ, ಜೈಕಾರವು ನಿಮಗೆ ಜೈಕಾರವು, ಜೈಕಾರವು ನಿಮಗೆ ಜೈಕಾರವು. ಪಾರ್ವದ ಸಂತ ಅಂತೋಣಿಯವರೇ, ಪರಮ ಪ್ರಸಾದದ ಭಕ್ತರೇ, ಯೇಸು ಸ್ವಾಮಿಯು ನಿಜವಾಗಿಯೂ ಪರಮ ಪ್ರಸಾದದಲ್ಲಿರುತ್ತಾರೆಂದು ಒಂದು ಏಸರಗತೆಯ ಮೂಲಕ ರುಜುತುಪಡಿಸಿದವರೇ, ನಾವು ಸಹ ಪರಮ ಪ್ರಸಾದದಲ್ಲಿರುವ ಯೇಸು ಸ್ವಾಮಿಯ ಮೇಲೆ ಹೆಚ್ಚು ಭಕ್ತಿಯುಳ್ಳವರಾಗುವಂತೆ ನಮಗಾಗಿ ಪ್ರಾರ್ಥಿಸಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಇದರಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಂದಿಗಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾಗಿ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯ ಆದಿಯಾಗಿ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೆನ್. ಈ ಪ್ರಸಾದಗಳಲ್ಲಿ ಭಾರತಗಳು ಒಬ್ಬರಲ್ಲಿ ಬಂದರೆ ಮತ್ತು ಸ್ವಲ್ಪ ಒಳ್ಳೆಯದು ಆಗುತ್ತದೆ. ಪಾಪದ ಸಹ ತೊಳೆಯುವರೆ, ಪಾಪಿಗಳ ಪರಿವರ್ತಿಸುವರೆ, ಪಾಪ ದೋಷವನ್ನು ಪಾಪ ದೇಶದ ಯುವಕರಿಗೆ ಪವಾಡ ರೀತಿಯಲ್ಲಿ ರುಜುಪಡಿಸಿದವರೇ, ನಾವು ಪಾಪ ದೋಷವನ್ನು ಚೆನ್ನಾಗಿ ಅರಿತು ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಇನ್ನು ಮುಂದೆ ಪಾಪ ಮಾಡಬೇಕೆಂಬ ದೃಢ ನಿರ್ಧಾರವನ್ನು ಕೈಗೊಳ್ಳುವಂತೆ ನಮಗಾಗಿ ಪ್ರಾರ್ಥಿಸಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡುವುದನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮಗೆ ಶೋಧನೆಗೆ ಒಳಪಡಿಸಲಿ,
ಕೈಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಭೂಮಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮಕ್ಕಳು ಮಗನ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪ ಇರುವ ನಮಗಾಗಿ ಈಗಲೂ ನಮ್ಮ ಮರಣ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಸ್ತೋತ್ರ ಉಂಟಾಗಲಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದ್ಯದಿಂದ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ. ಆಮೇನ್. ಪಾಲ್ಪದ ಸಂತ ಅಂತೋಣಿಯವರೇ, ವಿರಕ್ತತ್ವದ ಲಿಲ್ಲಿ ಪುಷ್ಪವೇ, ನಿಮ್ಮ ಪರಿಶುದ್ಧ ಮತ್ತು ನಿಷ್ಕಳಂಕ ಜೀವನದಿಂದ ಎಲ್ಲರಿಗೂ ಆದರ್ಶವೆನಿಸಿಕೊಂಡವರೇ, ವಿರಕ್ತತ್ವ ಪುಣ್ಯವನ್ನು ನಾವು ಉಳಿಸಿಕೊಳ್ಳುವಂತೆ ನಮಗಾಗಿ ಪ್ರಾರ್ಥಿಸಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡುವುದನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. Jai
ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಪಾದ್ವದ ಸಂತ ಅಂತೋಣಿಯವರೇ, ಯೇಸು ಬಾಲನ್ನು ನಿಮ್ಮ ಕಾರ್ಯಗಳಲ್ಲಿ ಎತ್ತಿಕೊಳ್ಳುವ ಭಾಗ್ಯವನ್ನು ಪಡೆದವರೇ, ದೇವರ ಪ್ರೀತಿ ಭರಿತರಾಗಿ ಪಾಪಗಳನ್ನು ತ್ಯಜಿಸಿ ಪುಣ್ಯದ ಹಾದಿಯಲ್ಲಿ ನಾವು ನಡೆಯುವಂತೆ ನಮಗಾಗಿ ಪ್ರಾರ್ಥಿಸಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಪಾದ್ವಾದ ಸಂತ ಅಂತೋಣಿಯವರೇ, ರೋಗಿಗಳಿಗೆ ಆರೋಗ್ಯ ಭಾಗ್ಯವನ್ನು ಸರ್ವಶಕ್ತರಿಂದ ತಂದುಕೊಟ್ಟವರೇ, ನಿಮ್ಮಲ್ಲಿಗೆ ಬರುವ ನಿಮ್ಮ ಭಕ್ತರ ಅಸ್ವಸ್ಥತೆಯನ್ನು ನಿವಾರಣೆ ಮಾಡಿ ಅವರು ಸರ್ವಶಕ್ತರಾದ ದೇವರನ್ನು ಸ್ತುತಿಸಿ ಹೊಗಳುವಂತೆ ಅವರಿಗಾಗಿ ಪ್ರಾರ್ಥಿಸಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯವರ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿರುವಂತೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೇನ್. ಅದ್ಭುತ ತಾಯಿ, ಪಾದದ ಸಂತ ಅಂತೋಣಿಯವರೇ,
ದುರ್ಗಳನ್ನು ಖಂಡಿಸಲು ಅದ್ಭುತ ನಡೆಸಿದವರೇ, ಶಿಲುಬೆಯ ಗುರುತಿನಿಂದ ಸೈತಾನನನ್ನು ಓಡಿಸಿದವರೇ, ದುರ್ಗಗಳನ್ನು ದುಷ್ಟರ ಸವಾಸವನ್ನು ತ್ಯಜಿಸಿ ಸನ್ಮಾರ್ಗದಲ್ಲಿ ನಡೆಯುವಂತೆ ನಮಗಾಗಿ ಪ್ರಾರ್ಥಿಸಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ. ನಮೋ ಮರಿಯ ಪ್ರಸಾದ ಪೂರ್ಣಿಗೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರೇ ನೀವು ಧನ್ಯರು, ಮತ್ತು ಮೊದಲದ ಫಲವಾದ ಯೇಸು ಧನ್ಯರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಸ್ತೋತ್ರ ಉಂಟಾಗಲಿ. ಪಾರ್ವಾದ ಸಂತ ಅಂತೋಣಿಯವರೇ, ಯೇಸು ಸ್ವಾಮಿಗೋಸ್ಕರ ನೀವು ನಿಮ್ಮ ಕಾಲವನ್ನೆಲ್ಲ ಆತ್ಮಗಳ ಕ್ಷೇಮದಲ್ಲಿ ಕಳೆದಿರಿ. ನಿಮ್ಮ ಭಕ್ತರಾದ ನಾವು ನಮ್ಮ ಜೀವಮಾನವೆಲ್ಲ ಸರ್ವೇಶ್ವರರ ಮಹಿಮೆಗಾಗಿಯೂ ಆತ್ಮಗಳ ರಕ್ಷಣೆಗಾಗಿಯೂ ವಿನಿಯೋಗಿಸಿ ನೀವು ಪಡೆದ ಉತ್ತಮ ಮರಣವನ್ನು ನಾವು ಪಡೆದು ನಿತ್ಯ ಕಾಲವು ಸರ್ವೇಶ್ವರನನ್ನು ಹೊಗಳಿ ಸ್ತುತಿಸುವಂತೆ ನಮಗಾಗಿ ಪ್ರಾರ್ಥಿಸಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇಲೆ. ನಮೋ ಮರಿಯ ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ನೀವು ಪ್ರಾರ್ಥಿಸಿರಿ. ಆಮೇಲೆ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ತಾರೆ ಅಂತೋನಿಯವರೇ, ಪವಾಡ ಪುರುಷ ಅಂತೋನಿಯವರೇ, ಅಂತೋನಿಯವರೇ, ಪವಾಡ ಪುರುಷ ಅಂತೋನಿಯವರೇ, ಪಾದ್ಮದ ಸಂತ ಅಂತೋನಿಯವರೇ, ಶರೀರದ ಮತ್ತು ಆತ್ಮದ ಅವಶ್ಯಕತೆಗಳಲ್ಲಿ ಜನರು ನಿಮ್ಮಲ್ಲಿಗೆ ಓಡಿ ಬರುತ್ತಾರೆ. ನಿಮ್ಮಲ್ಲಿಗೆ ಬಂದ ಭಕ್ತರಿಗೆ ದಯೆ ತೋರಿ ಎಷ್ಟೋ ಉಪಕಾರಗಳನ್ನು ದೇವರಿಂದ ಪಡೆದುಕೊಟ್ಟಿದ್ದೀರಿ. ಹಾಗೆಯೇ ನಿಮ್ಮ ದಾಸರಾದ ನಮ್ಮ ಶಾರೀರಿಕ ಮತ್ತು ಆಧ್ಯಾತ್ಮಿಕ ಕೊರತೆಗಳನ್ನು ನೀಗಿಸಿ ನಾವೆಲ್ಲರೂ ನಿತ್ಯ ಮೋಕ್ಷಾನಂದ ಭಾಗ್ಯವನ್ನು ತಪ್ಪದೆ ಪಡೆಯುವಂತೆ ನಮಗಾಗಿ ಪ್ರಾರ್ಥಿಸಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ಪಾಪಗಳನ್ನು ಕ್ಷಮಿಸಿರಿ. ನಮೋ ಪ್ರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರಾದ ಧನ್ಯ ಫಲವಾದ
ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿದೆ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರ ನಾಮದಲ್ಲಿಯೂ ಮಹಿಮೆಯಾಗಲಿ. ಪ್ರಾರ್ಥಿಸೋಣ. ಸರ್ವೇಶ್ವರ ಸ್ವಾಮಿ, ನಿಮ್ಮನ್ನು ಮಹಿಮೆ ಪಡಿಸಿದ ಸಂತ ಅಂತೋಣಿಯ ಭಕ್ತರಾದ ನಾವು ಅವರ ಪ್ರಾರ್ಥನೆಯ ಮೂಲಕ ನಮ್ಮ ಸಕಲ ಅವಶ್ಯಕತೆಗಳಲ್ಲಿ ನಿಮ್ಮ ಒತ್ತಾಸೆ ಪಡೆಯಲು ನಿತ್ಯ ಮೋಕ್ಷಾನಂದದ ಭಾಗ್ಯಕ್ಕೆ ತಪ್ಪದೆ ಬಂದು ಸೇರಲು ಕೃಪೆ ಮಾಡ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತ ಅಂತೋಣಿಯವರ ನವೀನ ಪ್ರಾರ್ಥನೆ. ಸಂತ ಅಂತೋಣಿಯವರೇ, ನಿಮ್ಮ ಭಕ್ತರಿಗಾಗಿ ಬೇಡಿಕೊಳ್ಳಿ. ಸಂತ ಅಂತೋಣಿಯವರೇ, ನಿಮ್ಮ ಭಕ್ತರಿಗಾಗಿ ಬೇಡಿಕೊಳ್ಳಿ. ಸಂತ ಅಂತೋಣಿಯವರೇ, ನಿಮ್ಮ ಭಕ್ತರಿಗಾಗಿ ಬೇಡಿಕೊಳ್ಳಿ. ಸಂತ ಅಂತೋಣಿಯವರೇ, ದೇವರ ಪೂಜ್ಯ ಸೇವಕರೇ, ನೀವು ಪವಾಡ ಪುರುಷನ ಪ್ರಖ್ಯಾತಿ ಪಡೆದಿರುವಿರಿ. ನಿಮ್ಮ ನಿಷ್ಠಾವಂತ ಭಕ್ತರೆಲ್ಲರೂ ನಿಮ್ಮನ್ನು ಕೊಂಡಾಡುತ್ತಾರೆ. ನಿಮ್ಮ ಪಾದ ಸನ್ನಿಧಿಗೆ ಬಂದಿರುವ ನಮ್ಮನ್ನು ಇಚ್ಛಿಸಿರಿ. ನಮ್ಮ ಪೂರ್ಣ ಭರವಸೆ ನಿಮ್ಮಲ್ಲಿ ಇಟ್ಟಿದ್ದೇವೆ. ನಮಗೆ ಅವಶ್ಯಕವಾಗಿರುವ ಪಾವನೆಗಳನ್ನು ಯೇಸು ಕ್ರಿಸ್ತರಿಂದ ಪಡೆದು ನಮಗೆ ಪಾಲಿಸಲು ಬೇಡಿಕೊಳ್ಳುತ್ತೇವೆ. ನಮ್ಮ ಈ ಕೋರಿಕೆಯನ್ನು ಎಂದಿಗೂ ತಿರಸ್ಕರಿಸದಿರಿ. ಕರುಣಾಳು ಯೇಸುವೆ, ನಿಮ್ಮ ಚರಣಾಮೃತಕ್ಕೆ ನಾವು ನಡೆಯುತ್ತೇವೆ. ಸಂತ ಅಂತೋಣಿಯವರ ಹೃದಯದಲ್ಲಿದ್ದ ಅಪ್ರತಿಮ ಪ್ರೇಮದ ಮೂಲಕ ಹಾಗೂ ನೀವು ಬಾಲರ ರೂಪದಲ್ಲಿ ಅವರಿಗೆ ಪ್ರತ್ಯಕ್ಷರಾಗಿ ಅವರನ್ನು ಸಂತೈಸಿ ಅರಸಿ ಅವರಲ್ಲಿ ನೀವು ತೋರಿಸಿದ ಪ್ರೇಮ ಅಪಾರ. ಆದುದರಿಂದ ನಾವು ನಿಮ್ಮಲ್ಲಿ ವಿನಯದಿಂದ ಪ್ರಾರ್ಥಿಸುತ್ತೇವೆ. ನಮ್ಮ ಎಲ್ಲ ಅವಶ್ಯಕತೆಯನ್ನು ಆತಂಕದಲ್ಲೂ ನಮಗೆ ಸಂರಕ್ಷಣೆಯನ್ನು ಮತ್ತು ನೆಮ್ಮದಿಯನ್ನು ದಯಪಾಲಿಸಿರಿ. ನಿಮ್ಮನ್ನು ನಾವು ನಂಬಿದ್ದೇವೆ, ನಿಮ್ಮಲ್ಲೇ ನಮ್ಮ ಭರವಸೆ ಇಟ್ಟಿದ್ದೇವೆ. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೆದ್ದು ನಿಂತುಕೊಳ್ಳೋಣ. ಆರಾಧನೆಗೆ ಪರಮಪ್ರಸಾದವನ್ನು ತರಲಾಗುತ್ತಿದೆ. ಈಗ ಪ್ರಾರಂಭ ಗೀತೆಯನ್ನು ಮಾಡಲಾಗುವುದು. ಯೋಹಾನನು ಬರೆದ ಶುಭ ಸಂದೇಶ ಅಧ್ಯಾಯ 6. ನಾನೇ ಜೀವದಾಯಕ ರೊಟ್ಟಿ ಎಂದು ಹೇಳಿದ ಪ್ರಭು ಯೇಸುವೇ, ಇಂದು ಪರಮ ಪ್ರಸಾದದ ರೂಪದಲ್ಲಿ ಚಿಂತೈಸಿ ನೀವು ನಮ್ಮೆಲ್ಲರನ್ನ ನಿಮ್ಮ ಪ್ರಭೆಯಲ್ಲಿ ಪ್ರಸನ್ನತೆಯಲ್ಲಿ ಒಂದಾಗಿಸಿದ್ದೀರಿ. ಯೇಸುವೇ, ನಿಮಗೆ ಸ್ತೋತ್ರ, ವಂದನೆ, ಆರಾಧನೆ, ಕೃತಜ್ಞತೆ, ಗಣಮಾನ, ಗೌರವ, ಮಹಿಮೆ. ಪರಮ ಪ್ರಸಾದದ ಭಕ್ತಿ ನಮ್ಮ ಆಧ್ಯಾತ್ಮಿಕ ಶಕ್ತಿ. ಪವಾಡ ಪುರುಷ ಸಂತ ಅಂತೋಣಿಯವರಲ್ಲಿದ್ದ ಅಪ್ರತಿಮ ಪರಮ ಪ್ರಸಾದದ ಭಕ್ತಿ ಅವರನ್ನು ಇಂದು ಮಹಾನ್ ಸತ್ಪುರುಷರನ್ನಾಗಿ, ಮಹಾನ್ ಸಂತರನ್ನಾಗಿ, ಸುಪ್ರಸಿದ್ಧ ಪ್ರಖ್ಯಾತ ಸಂತರನ್ನಾಗಿ ಮಾಡಲು ನಿಮ್ಮ ಪರಮ ಪ್ರಸಾದದ ಶಕ್ತಿ ಕಾರಣವಾಯಿತು. ಓ ದಿವ್ಯ ಯೇಸುವೆ, ಇಂದು ನಾವೆಲ್ಲರೂ ನಿಮ್ಮನ್ನು ಹರಸಿ ಹುಡುಕುತ್ತಾ ಬಂದಿರುವ ಈ ಸಂದರ್ಭದಲ್ಲಿ ಸಂತ ಅಂತೋಣಿಯವರ ಭಕ್ತಾದಿಗಳಾಗಿರುವ ನಮ್ಮನ್ನು ಹರಸಿ ಆಶೀರ್ವದಿಸಿರಿ. ಓ ಯೇಸುವೆ, ನಮ್ಮನ್ನ ನಿಮ್ಮ ಪವಿತ್ರ ಹೃದಯದಲ್ಲಿ ಒಂದಾಗಿಸಿರಿ. ನಿಮ್ಮ ಪ್ರಜ್ವಲ ಪ್ರಭೆಯಲ್ಲಿ ಭೂಮಿಸಿರಿ. ನಮ್ಮನ್ನು ಅರಸಿರಿ, ಆಶೀರ್ವದಿಸಿರಿ. ಪ್ರಿಯರೇ, 1 ಪೇತ್ರ 5:7 ನಿಮ್ಮ ಚಿಂತೆಗಳನ್ನೆಲ್ಲ ಅವರಿಗೆ ಬಿಟ್ಟು ಬಿಡಿ, ಅವರಿಗೆ ನಿಮ್ಮ ಮೇಲೆ ಲಕ್ಷ್ಯವಿದೆ ಎಂದು ದೇವರ ವಾಕ್ಯ ನಮಗೆ ತಿಳಿಸಿಕೊಡುತ್ತೆ. ನಮ್ಮ ಚಿಂತೆ, ಬೇಜಾಟ, ನೋವು ಎಲ್ಲವನ್ನ ದೇವರಿಗೆ ಸಮರ್ಪಿಸಿಕೊಳ್ಳೋಣ. ಅವರು ಹೇಳ್ತಾರೆ ಮತ್ತಾಯನ ಶುಭ ಸಂದೇಶ 11ನೇ ವಾಕ್ಯ 28 ದುಡಿದು ಮಣಲಿ ಬೆಂಡಾಗಿರುವ ಸರ್ವ ಜನರೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ ಎಂದು ಹೇಳುತ್ತಾರೆ. ನಮ್ಮ ಕಷ್ಟಗಳನ್ನ, ದುಃಖಗಳನ್ನ, ದುಮ್ಮಾನಗಳನ್ನ, ರೋಗ ಬೇನೆ ಪವಡಿಗಳನ್ನ ನಿವಾರಿಸುವ, ನೀಗಿಸುವ ಏಕೈಕ ನಿಜ ಜೀವಂತ ದೇವರು ನಮ್ಮ ಪ್ರಭು ಕ್ರಿಸ್ತರಾಗಿದ್ದಾರೆ. ಅವರ ಈ ಆರಾಧನೆಯ ಸಮಯದಲ್ಲಿ ನಮ್ಮನ್ನೇ ದೇವರಿಗೆ ಸಮರ್ಪಿಸಿಕೊಳ್ಳೋಣ. 2 ಕರಗಳನ್ನು ನಿಮ್ಮ ತಲೆಯ ಮೇಲಿಟ್ಟು ವಿಶೇಷವಾಗಿ ಈ ವರ್ಷದ ಪ್ರಪ್ರಥಮ ಮಂಗಳವಾರದ ಸಂದರ್ಭದಲ್ಲಿ ಪ್ರಭು ಯೇಸುವಿನ ವರಪ್ರಸಾದವನ್ನು ಕೋರಲು ಆರಾಧನೆಯ ಸಮಯದಲ್ಲಿ ನಾವಿರುವಾಗ ಇಡೀ ದೇಹದ ಸರ್ವಾಂಗಗಳನ್ನ, ನಮ್ಮ ಕುಟುಂಬದ ತಾಪತ್ರಗಳನ್ನ, ಚಿಂತೆ, ದುಃಖ, ದುಮ್ಮಾನಗಳನ್ನ, ನಮ್ಮ ಎಲ್ಲ
ಕೋರಿಕೆ ಬೇಡಿಕೆಗಳನ್ನು ದೇವರಿಗೆ ಸಮರ್ಪಿಸಿಕೊಡುತ್ತಾ ದೇವರು ಪರಮ ಪ್ರಸಾದದಲ್ಲಿರುವ ಪ್ರಭು ಯೇಸು ನಮ್ಮನ್ನು ಅರಸಲಿ ಆಶೀರ್ವದಿಸಲಿ ಎಂದು ಕಣ್ಣುಗಳನ್ನು ಮುಚ್ಚುತ್ತಾ ಎರಡು ಕರಗಳನ್ನು ತಲೆಯ ಮೇಲಿಟ್ಟು ಇಡೀ ದೇಹವನ್ನ ದೇವರಿಗೆ ಸಮರ್ಪಿಸಿಕೊಡುತ್ತಾ ಗಟ್ಟಿಯಾಗಿ ನಮ್ಮ ಸ್ವಂತ ಮಾತುಗಳಲ್ಲಿ ದೇವರಿಗೆ ಸ್ತುತಿಯನ್ನ ಮಾಡೋಣ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಯೇಸುವೇ ಸ್ತೋತ್ರ ವಂದನೆ ಆರಾಧನೆ ಕೃತಜ್ಞತೆ ಘನಮಾನ ಗೌರವ ಮಹಿಮೆ ಯೇಸುವೇ ಸರ್ವಾಂಗಗಳನ್ನು ನಿಮಗೆ ಸಮರ್ಪಿಸಿಕೊಡುತ್ತೇನೆ ದೇವ. ಎಲ್ಲ ಅಂಗಗಳನ್ನು ಅರಸಿ ಆಶೀರ್ವದಿಸಿರಿ. ಅಸಾಧ್ಯವೆಂಬುದು ಯಾವುದೂ ನಿನ್ನ ವಾಕ್ಯವಿಲ್ಲ ಸ್ವಾಮಿ. ಎಲ್ಲವೂ ಸಾಧ್ಯ ನಿನ್ನಿಂದ, ಎಲ್ಲವೂ ಸಾಧ್ಯ ನಿನ್ನ ಭಕ್ತಿ ವಿಶ್ವಾಸದ ಕೃಪೆಯಿಂದ, ಎಲ್ಲವೂ ನಿನ್ನ ಅನುಗ್ರಹದಿಂದ ಸರ್ವವನ್ನ ಸಾಧಿಸಬಲ್ಲೆ ಯೇಸುವೇ. ಸಂತ ಪೌಲರು ಫಿಲಿಪ್ಪರಿಗೆ ಬರೆದ ಪತ್ರ 4ನೇ ವಾಕ್ಯದ ಮೂಲದಲ್ಲಿ ಸರ್ವಶಕ್ತನ ಸಹಾಯದಿಂದ ಸರ್ವವನ್ನ ಸಾಧಿಸಬಲ್ಲೆ ಎನ್ನುವ ವಾಕ್ಯದಿಂದ ಈ ವರ್ಷದ ಮೊದಲನೇ ಮಂಗಳವಾರದಲ್ಲಿ ಸಂತ ಅಂತೋಣಿಯವರನ್ನು ಬೇಡಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಪ್ರಭು ಯೇಸುವೇ ಸಂತ ಅಂತೋಣಿಯವರಿಗೆ ಶಕ್ತಿಯನ್ನು ನೀವು ನೀಡಿದ್ದೀರಿ. ನೀವೇ ಆಧ್ಯಾತ್ಮಿಕ ಶಕ್ತಿ ಯೇಸುವೇ. ನಮ್ಮನ್ನು ಅರಸಿರಿ, ಆಶೀರ್ವದಿಸಿರಿ. ನಮ್ಮೆಲ್ಲ ಸರ್ವಾಂಗಗಳನ್ನ ಪವಿತ್ರೀಕರಿಸಿರಿ, ಅಭಿಷೇಕಿಸಿರಿ, ಅಭಿಷೇಕಿಸಿರಿ ಯೇಸುವೇ. ನಮ್ಮೆಲ್ಲ ಕೋರಿಕೆಗಳನ್ನ ಬೇಡಿಕೆಗಳನ್ನ ಈಡೇರಿಸಿರಿ. ನಮ್ಮನ್ನು ಪರಿಶುದ್ಧಗೊಳಿಸಿರಿ, ಸ್ಪರ್ಶಿಸಿರಿ, ಆಶೀರ್ವದಿಸಿರಿ ಯೇಸುವೇ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಯೇಸುವೇ ಸ್ತೋತ್ರ ವಂದನೆ ಆರಾಧನೆ ಕೃತಜ್ಞತೆ ಘನವಾದ ಗೌರವ ಮಹಿಮೆ ಸರ್ವವು ಸ್ತುತಿಯು ಸಮಸ್ತವು ನಿನಗೆ ಸಮರ್ಪಿತವಾಗಲಿ ಯೇಸುವೇ. ನಮ್ಮೆಲ್ಲರನ್ನ ಆಶೀರ್ವದಿಸಿ ಮುನ್ನಡೆಸಿರಿ ಯೇಸುವೇ. ನಮ್ಮ ಕೋರಿಕೆಗಳನ್ನ ದೇವರಿಗೆ ತಂದೆ ದೇವರ ಪ್ರಾರ್ಥನೆಯೊಂದಿಗೆ ಸಮರ್ಪಿಸೋಣ. ಕರಗಳನ್ನು ಮೇಲಕ್ಕೆ ಚಾಚುತ್ತಾ ದೇವರಿಗೆ ಅರ್ಪಿಸಿಕೊಡುತ್ತ ಸರ್ವದಲ್ಲಿರುವ ನಮ್ಮ ತಂದೆಯೇ ನಮ್ಮ ಪಾಪವನ್ನು ಕ್ಷಮಿಸಿ ನಮಗೆ ಶಾಂತಿಯನ್ನು ಮಾತೆ ಮರಿಯಮ್ಮನವರು ಪ್ರಪ್ರಥಮ ಪರಮ ಪ್ರಸಾದ ಸಂಪುಟ ತನ್ನ ಗರ್ಭದಿಂದ ಭೂಗರ್ಭದವರೆಗೆ ಕಾನಾದಿಂದ ಕಲ್ವಾರಿಯವರೆಗೆ ಏಕೈಕ ವ್ಯಕ್ತಿ ಯೇಸುವನ್ನ ಹಿಂಬಾಲಿಸಿದ ವ್ಯಕ್ತಿ ಮಾತೆ ಮರಿಯಮ್ಮನವರು. ಆಕೆ ಅನುಗ್ರಹವನ್ನು ಬಿಡೋಣ. ನಮೋ ಮರಿಯ ಮತ್ತು ನಿಮ್ಮ ಉದರದ ಫಲವಾಗಿ ಯೇಸುವಿಗೆ ಸಂತಾನವಾಗಿರುವ ಆಕೆಯೇ ಪಾಪಿಗಳಾಗಿರುವ ನಮಗ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ದೇವರು ನಮ್ಮ ನಲ್ಮೆಯ ಪರಿಶುದ್ಧ ಪವಿತ್ರ ಹೃದಯದಲ್ಲಿ ನೆಲೆಸುವವರಾಗಿದ್ದಾರೆ. ನಮ್ಮ ಹೃದಯವನ್ನ ದೇವರಿಗಾಗಿ ಸಮರ್ಪಿಸಿಕೊಡೋಣ. ನಮ್ಮ ಹೃದಯದಲ್ಲಿ ಒಂದು ಪುಟ್ಟ ಸ್ಥಳವನ್ನ ಪ್ರಭು ಕ್ರಿಸ್ತರಿಗಾಗಿ ಅರ್ಪಿಸಿಕೊಡೋಣ. ನಮ್ಮ ಹೃದಯವನ್ನ ದೇವರು ಅರಸಿ ಆಶೀರ್ವದಿಸಲಿ. ಒಳ್ಳೆಯ ಹೃದಯ ಪ್ರಭುವಿನ ಆಲಯ, ಒಳ್ಳೆಯ ಮನಸ್ಸು ಪ್ರಭುವಿನಲ್ಲಿ ಅಲ್ಲಿ ನೆಲೆಸುವಂತಹ ಮನಸ್ಸು. ಆ ಪ್ರಭು ಯೇಸುವಿಗೆ ಇಡೀ ದೇಹವನ್ನು ಸಮರ್ಪಿಸಿ ಕೊಡುವಾಗ ನಮ್ಮ ಹೃದಯದಲ್ಲಿ ಒಂದು ನೆಲೆಸಿರಿ, ವಾಸಿಸಿರಿ. ಇಡೀ ವರ್ಷ 2026ನೇ ಸಂವತ್ಸರ ವರಪ್ರಸಾದದ ವರ್ಷವಾಗಲಿ, ಕೃಪೆಯ ವರ್ಷವಾಗಲಿ, ಅನುಗ್ರಹದ ವರ್ಷವಾಗಲಿ, ಆಶೀರ್ವಾದದ ವರ್ಷವಾಗಲಿ. ನಮ್ಮ ಕುಟುಂಬವನ್ನ ಎಲ್ಲವನ್ನ ನಿಮ್ಮ ಪಾದಚರಣಕ್ಕೆ ಒಪ್ಪಿಸಿಕೊಡುತ್ತೇವೆ ಯೇಸುವೆ. ಯೇಸುವೆ, ಈ ವರ್ಷದಲ್ಲಿ ಕೈಗೊಳ್ಳುವ ಎಲ್ಲ ಯೋಚನೆ ಚಿಂತೆ ಎಲ್ಲವನ್ನ ನೀವು ಅಂಗೀಕರಿಸಿರಿ, ಎಲ್ಲವನ್ನ ನೀವು ಆಶೀರ್ವದಿಸಿರಿ. ದಿವ್ಯ ಯೇಸುವೆ, 2025ರ ಸಂವತ್ಸರ ನಾವು ನಿಮ್ಮೊಂದಿಗೆ ಕಳೆಯಲು ನೀವೇ ಹೇಳಿದ್ದೀರಿ. ಯೋಹಾನನ ಶುಭ ಸಂದೇಶ 15ನೇ ಅಧ್ಯಾಯ, ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ. ಪ್ರಭು ಕ್ರಿಸ್ತರಿಂದ ಬೇರ್ಪಟ್ಟು ನಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ. ಪ್ರಭು ಯೇಸು ಎಲ್ಲವನ್ನ ಸಾಧಿಸುವಲ್ಲುವಂತಹ ಶಕ್ತಿಯುತ ದೇವರಾಗಿದ್ದಾರೆ. ಆ ಶಕ್ತಿಯುತ ದೇವರ ಸಾನ್ನಿಧ್ಯದಲ್ಲಿ ಅವರನ್ನು ಹುಡುಕುತ್ತಾ ಅರಸುತ್ತಾ ಬಂದಿರುವ ನಾವೇ ಭಾಗ್ಯವಂತರಾಗಿದ್ದೇವೆ. ಇದೀಗ ಪರಮ ಪ್ರಸಾದ ಆಶೀರ್ವಚನವನ್ನು ಪಡೆಯಲು ಸಿದ್ಧರಾಗೋಣ. ನಾವು ನಮ್ಮನ್ನೇ ದೇವರಿಗೆ ಸಮರ್ಪಿಸೋಣ. ತಲೆಬಾಗಿ ದೇವರ ವರಪ್ರಸಾದಕ್ಕಾಗಿ ಬೇಡೋಣ.
ಪರಮ ಪ್ರಸಾದದ ಆಶೀರ್ವಚನವನ್ನು ಪಡೆಯಲು ಸಿದ್ಧರಾಗೋಣ. ಪರಮ ಪ್ರಸಾದದಲ್ಲಿರುವ ದಿವ್ಯ ಯೇಸು ಅವರ ಪ್ರಸನ್ನತೆಯಲ್ಲಿ ನಮ್ಮನ್ನು ತೋರಿಸಲಿ, ಅವರ ಪ್ರಭೆಯಲ್ಲಿ ನಮ್ಮನ್ನು ಒಂದಾಗಿಸಲಿ. ನಾವು ಅವರಲ್ಲಿ ಎಂದೆಂದಿಗೂ ಒಂದಾಗಿ ಫಲ ನೀಡುವ ವೃಕ್ಷದಂತಾಗಲಿ. ಆ ಪ್ರಭು ನಮ್ಮ ಮೈ ಮನಸ್ಸುಗಳನ್ನು ಮನಗಳನ್ನು ಆವರಿಸಲಿ. ನಮಗೆ ದಯ
ಅವರಿಗೆ ಮನ್ನವನ್ನು ಕೊಟ್ಟೀರಿ. ಪ್ರಾರ್ಥಿಸೋಣ. ಪ್ರಭುವೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಪರಮ ಪವಿತ್ರ ರಹಸ್ಯವನ್ನು ಆರಾಧಿಸಿ ಅದರಿಂದ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿ. ದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಭಗವಾನ್ ಕ್ರಿಸ್ತರಲ್ಲಿ ನನ್ನೊಲವಿನ ಪ್ರೀತಿಯ ಸಹೋದರಿಯರೇ, ಸಹೋದರರೇ, ಯುವ ಜನರೇ, ಪ್ರೀತಿಯ ಮಕ್ಕಳೇ, ವರ್ಷದ ಪ್ರಪ್ರಥಮ ಮಂಗಳವಾರದಂದು ಸಂತ ಅಂತೋಣಿಯವರ ಸ್ಮರಣೆಯನ್ನ ಮಾಡುತ್ತಾ, ಸಂತ ಅಂತೋಣಿಯವರ ಕೃಪಾಶೀರ್ವಾದಗಳನ್ನು ಬೇಡುತ್ತಾ, ದೇವರ ಅನುಗ್ರಹ, ಆಶೀರ್ವಾದ, ಕೃಪೆಯನ್ನ ಬೇಡಲು ನಾವೆಲ್ಲರೂ ಈ ಪುಣ್ಯ ಕ್ಷೇತ್ರದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ನೆರೆದಿದ್ದೇವೆ. ದೇವರು ನಮ್ಮ ಎಲ್ಲ ಕೋರಿಕೆ ಬೇಡಿಕೆಗಳನ್ನ ಈಡೇರಿಸುವವರಾಗಿದ್ದಾರೆ. ಅವರು ನಮ್ಮ ಬದುಕು ಬೇನೆ ಬವಣೆಗಳನ್ನು ನೋಡುವವರಾಗಿದ್ದಾರೆ. ನಮ್ಮನ್ನು ನಮ್ಮೊಂದಿಗಿದ್ದು ನಡೆಸುವ ನೈಜ ಜೀವಂತ ದೇವರಾಗಿದ್ದಾರೆ. ಅವರ ಸನ್ನಿಧಿಯಲ್ಲಿ ಸೇರಿರುವ ನಾವೆಲ್ಲರೂ ನಮ್ಮನ್ನೇ ದೇವರಿಗೆ ಸಮರ್ಪಿಸಿಕೊಡುತ್ತಾ, ನಮ್ಮದೆಲ್ಲವುಗಳನ್ನು ದೇವರಿಗೆ ಒಪ್ಪಿಸಿಕೊಡುತ್ತಾ, ಈ ದಿವ್ಯ ಬಲಿಯನ್ನು ಯೋಗ್ಯವಾದ ರೀತಿಯಲ್ಲಿ ಒಪ್ಪಿಸಲು ಮಾಡಿರುವಂತಹ ಪಾಪಗಳನ್ನು ದೇವರಿಗಾಗಿ ದೇವರ ಮುಂದೆ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರ ಮುಂದೆ ಒಪ್ಪಿಕೊಂಡು ಈ ಬಲಿಪೂಜೆಯನ್ನು ಯೋಗ್ಯವಾಗಿ ಅರ್ಪಿಸಲು ಸಿದ್ಧರಾಗೋಣ. ಸರ್ವಶಕ್ತ ದೇವರಿಗೂ ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ಪ್ರಾರ್ಥಿಸೋಣ. ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಜೋಡಿಸಿ ನಮ್ಮ ಪ್ರಾರ್ಥನೆ ದೇವರಿಗೆ ಸಮರ್ಪಿಸೋಣ. ದೇವರೇ, ಪರಿಶುದ್ಧ ಕನ್ಯಾಮರಿಯಮ್ಮನವರ ಹೃದಯದಲ್ಲಿ ಜನಿಸಿ ನಮ್ಮಂತೆ ಮಾನವರಾಗಿ ಗೋಚರಿಸುವಂತೆ ಮಾಡಿದ್ದೀರಿ. ಭಾಗ್ಯದಲ್ಲಿ ನಮ್ಮಂತೆಯಾದರೆಂದು ಗುರುತಿಸಿಕೊಳ್ಳುವ ನಾವು ಆತ್ಮೀಯದಲ್ಲಿ ಅವರಂತೆ ಪರಿವರ್ತಿತರಾಗುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರನು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ. ಯೋಹಾನನು ಬರೆದ ಮೊದಲನೆಯ ಪತ್ರದಿಂದ ವಾಚನ. ದೇವರು ಪ್ರೀತಿ ಸ್ವರೂಪಿ. ಪ್ರಿಯರೇ, ನಾವು ಒಬ್ಬರೊಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿ ದೇವರಿಂದ ಉಗಮವಾದದ್ದು. ಪ್ರೀತಿಸುವವನು ದೇವರ ಮಗನು, ಅವನು ದೇವರನ್ನು ಬಲ್ಲವನು. ಪ್ರೀತಿಸದವನು ದೇವರನ್ನು ಬಲ್ಲವನಲ್ಲ, ಏಕೆಂದರೆ ದೇವರು ಪ್ರೀತಿ ಸ್ವರೂಪಿ. ತಮ್ಮ ಏಕೈಕ ಪುತ್ರನ ಮುಖಾಂತರ ನಾವು ಸಜೀವವನ್ನು ಪಡೆಯುವಂತೆ ದೇವರು ಅವರನ್ನು ಲೋಕಕ್ಕೆ ಕಳುಹಿಸಿದರು. ನಮ್ಮ ಮೇಲೆ ದೇವರಿಗಿರುವ ಪ್ರೀತಿ ಹೀಗೆ ವ್ಯಕ್ತವಾಯಿತು: ನಾವು ದೇವರನ್ನು ಪ್ರೀತಿಸಿದರಲ್ಲಿ ಅಲ್ಲ, ಅವರು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತಮ್ಮ ಪುತ್ರನನ್ನು ಕಳುಹಿಸಿದರಲ್ಲಿಯೇ ಪ್ರೀತಿಯ ನಿಜಗುಣ ತೋರಿ ಬರುತ್ತಿದೆ. ಪ್ರಭುವಿನ ವಾಕ್ಯ. ಕೀರ್ತನೆ ಶ್ಲೋಕ. ರಾಷ್ಟ್ರಗಳು ಸಾಷ್ಟಾಂಗವಿರಲಿ ಸರ್ವೇಶ್ವರ ಸ್ವಾಮಿಗೆ. Amen.
ಆ ಕಾಲದಲ್ಲಿ ಯೇಸು ದೋಣಿಯಿಂದ ಇಳಿದಾಗ ಅಲ್ಲಿ ದೊಡ್ಡ ಜನಸಮೂಹವೇ ಸೇರಿತು. ಆ ಜನರು ಕುರುಬನಿಲ್ಲದ ಕುರಿಗಳಂತಿರುವುದನ್ನು ಕಂಡು ಯೇಸುವಿನ ಮನ ಕರಗಿತು. ಅನೇಕ ವಿಷಯಗಳನ್ನು ಕುರಿತು ಅವರಿಗೆ ಉಪದೇಶವಿತ್ತರು. ಅಷ್ಟರಲ್ಲಿ ಸಂಜೆಯಾಗುತ್ತಾ ಬಂದಿತು. ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಈಗಾಗಲೇ ಹೊತ್ತು ಮೀರಿಯಾಯಿತು, ಇದು ನಿರ್ಜನ ಪ್ರದೇಶ, ಇನ್ನು ಜನರನ್ನ ಕಳಿಸಿಬಿಡಿ. ಅವರು ಸಮೀಪದ ಊರು ಕೇರಿಗಳಿಗೆ ಹೋಗಿ ಊಟಕ್ಕೆ ಏನಾದರೂ ಕೊಂಡುಕೊಳ್ಳಲಿ ಎಂದರು. ಆಗ ಯೇಸು, ನೀವೇ ಅವರಿಗೆ ಊಟಕ್ಕೆ ಏನಾದರೂ ಕೊಡಿ ಎಂದರು. ಅದಕ್ಕೆ ಶಿಷ್ಯರು, ನಾವು ಹೋಗಿ 200 ದಿನಾನಿ ನಾಣ್ಯಗಳ ಬೆಳೆಯಷ್ಟು ರೊಟ್ಟಿಯನ್ನು ಕೊಂಡು ತಂದು ಅವರಿಗೆ ಊಟಕ್ಕೆ ಬಡಿಸೋಣವೇ ಎಂದರು. ಯೇಸು, ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ? ಹೋಗಿ ನೋಡಿಕೊಂಡು ಬನ್ನಿ ಎಂದರು. ಅವರು ವಿಚಾರಿಸಿಕೊಂಡು ಬಂದು, ನಮ್ಮಲ್ಲಿ 5 ರೊಟ್ಟಿ ಮತ್ತು 2 ಮೀನುಗಳಿವೆ ಎಂದು ತಿಳಿಸಿದರು. ಎಲ್ಲರೂ ಪಂಕ್ತಿಯಾಗಿ ಹಸಿರು ಹುಲ್ಲಿನ ಮೇಲೆ ಊಟಕ್ಕೆ ಕುಳಿತುಕೊಳ್ಳಬೇಕೆಂದು ಯೇಸು ಅಪ್ಪಣೆ ಮಾಡಿದರು. ಅವರು 50ರಂತೆಯೂ 100ರಂತೆಯೂ ಪಂಕ್ತಿಯಲ್ಲಿ ಕುಳಿತರು. ಯೇಸು ಆ 5 ರೊಟ್ಟಿಗಳನ್ನು 2 ಮೀನುಗಳನ್ನು ತೆಗೆದುಕೊಂಡು ಸ್ವರ್ಗದತ್ತ ಕಣ್ಣೆತ್ತಿ ನೋಡಿ ದೇವರಿಗೆ ಸ್ತೋತ್ರ ಸಲ್ಲಿಸಿದರು. ತರುವಾಯ ಆ ರೊಟ್ಟಿಗಳನ್ನು ಮುರಿದು ಜನರಿಗೆ ಬಡಿಸುವಂತೆ ಅವರನ್ನು ಶಿಷ್ಯರಿಗೆ ಕೊಟ್ಟರು. ಅಂತೆಯೇ 2 ಮೀನುಗಳನ್ನು ಜನರೆಲ್ಲರಿಗೆ ಹಂಚುವಂತೆ ಮಾಡಿದರು. ಎಲ್ಲರೂ ಹೊಟ್ಟೆ ತುಂಬ ತಿಂದು ತೃಪ್ತರಾದರು. ಇನ್ನು ಉಳಿದಿದ್ದ ರೊಟ್ಟಿ ಮತ್ತು ಮೀನಿನ ತುಂಡುಗಳನ್ನು ಒಟ್ಟುಗೂಡಿಸಿದಾಗ ಅವು 12 ಬುಟ್ಟಿ ತುಂಬ ಆದವು. ಊಟ ಮಾಡಿದವರಲ್ಲಿ ಗಂಡಸರ ಸಂಖ್ಯೆಯೇ 5,000. ಪ್ರಭುವಿನ ಸುಸಂದೇಶ.
ನನ್ನ ಹಾಗೂ ನಿಮ್ಮ ಬಳಿಯು ಸರ್ವಶಕ್ತ ಬಿದ್ದನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ದೇವರೇ, ನಿಮ್ಮ ಪ್ರಜೆಯ ಕಾಣಿಕೆಗಳನ್ನು ಒಲವಿಂದ ಸ್ವೀಕರಿಸಿರಿ. ಇವರ ಭಕ್ತಿ ವಿಶ್ವಾಸದಿಂದ ನಿವೇದಿಸುವುದನ್ನು ಈ ಸ್ವರ್ಗೀಯ ಸಂಸ್ಕಾರಗಳ ಮೂಲಕ ಪಡೆಯುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಇಂದು ಕ್ರಿಸ್ತರಲ್ಲಿ ನಮ್ಮ ರಕ್ಷಣೆಯ ರಹಸ್ಯವನ್ನು ಒಂದು ಜ್ಯೋತಿಯಾಗಿ ಜನಾಂಗಗಳಿಗೆ ಪ್ರಕಟಗೊಳಿಸಿದ್ದೀರಿ. ಅವರು ನಮ್ಮ ಮೃತ್ಯು ಸ್ವಭಾವದಲ್ಲಿ ಗೋಚರಿಸಿದಾಗ ಅವರ ಮೃತ್ಯು ಸ್ವಭಾವದ ಮಹಿಮೆಯಿಂದ ನೀವು ನಮ್ಮನ್ನು ನೂತನಗೊಳಿಸಿದ್ದೀರಿ. ಆದ್ದರಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ ರಾಜಾಸನ ಹಾಗೂ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಲ ದಳ ಮತ್ತು ಶಕ್ತರೊಂದಿಗೂ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗಿಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರುವಂತೆ ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು.
ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರೊಂದುಗೊಳಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಠ ಅವರೊಂದಿಗೂ ಸಹಾಯಕ ಧರ್ಮಾಧ್ಯಕ್ಷರಾದ ಸತೀಶ್ ಮತ್ತು ಸುಸೇನಾದನ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲುದಯ ತೋರಿರಿ. ದೇವ ಮಾತು ಪೂಜಿ ಕನ್ಯಾಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೇಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲಾ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ನಿತ್ಯ ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯು ಯುಗಾಂತರಕ್ಕೂ ನಿಮಗೆ ರಕ್ಷಕರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ, ಸ್ವರ್ಗದ ಪ್ರಭು, ಸಕಲ ಕೀಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವ ಮನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಹೆಚ್ಚಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯ ಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನ ಕೋರೋಣ. ಲೋಕದ ಪಾಪಗಳನ್ನು ಕಳೆಯುವಾಗಲೇ ಕಾಣುವಿರಿ. ನಮಗೆ ದೇವರೇ, ಲೋಕದ ಪಾಪಗಳನ್ನು ಕಳೆಯುವಾಗಲೇ ಕಾಣುವಿರಿ. ನಮಗೆ ದೇವರೇ, ಲೋಕದ ಪಾಪಗಳನ್ನು ಕಳೆಯುವಾಗಲೇ ಕಾಣುವಿರಿ. ನಮಗೆ ಶಾಂತಿ
ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರೀತಿಯ ಸಹೋದರ ಸಹೋದರಿಗೆ, ಈಗ ದಿವ್ಯ ಪರಮಪ್ರಸಾದವನ್ನು ಹಂಚುವ ಸಮಯ. ಕಥೋಲಿಕ ಕ್ರೈಸ್ತರು ಈ ದಿವ್ಯ ಪರಮಪ್ರಸಾದ ಸ್ವೀಕರಿಸುವರು. ಕ್ರೈಸ್ತೇತ ಸಹೋದರ ಸಹೋದರಿಯರು ಈ ಪರಮಪ್ರಸಾದ ಸ್ವೀಕರಿಸಿದ ಭಗವಂತನಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಬೇಕಾಗಿ ತಮ್ಮನ್ನು ಕೇಳಿಕೊಳ್ಳುತ್ತೇನೆ. ಸಿಸ್ಟರ್ಸ್ ರವರು ಪರಮಪ್ರಸಾದವನ್ನು ಕೊಡಲು ಇಲ್ಲಿದ್ದರೆ ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪರಮಪ್ರಸಾದ ಹಂಚಲು
ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳೊಂದಿಗೆ ತಿಂಗಳ ಪ್ರಥಮ ಮಂಗಳವಾರದ ನಮ್ಮ ಪರಿಪಾಲಕ ತಂದೆ ಬೆಟ್ಟದ ಸೂರ್ಯನ ಸಂತ ಅಂತೋಣಿಯವರ ಅನುಗ್ರಹ ಪ್ರಸಾದವನ್ನು ನಿಮಗೆ ದಯಪಾಲಿಸಲೆಂದು ತಂದೆಯಾದ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಮುಖ್ಯವಾಗಿ ನಾವು ಪ್ರತಿ ವರ್ಷ ನಮ್ಮ ಈ ಧರ್ಮ ಕೇಂದ್ರದ ಪಾಲಕರಾದ ಸಂತ ಅಂತೋಣಿಯವರ ಹಬ್ಬವನ್ನು ವಾರ್ಷಿಕ ಮಹೋತ್ಸವವನ್ನು ಧರ್ಮಸಭೆಯ ಪಾಸ್ಕ ಹಬ್ಬದ ನಂತರ ಈಸ್ಟರ್ ಸಂಡೇ ಧರ್ಮಸಭೆಯ ಪಾಸ್ಕ ಹಬ್ಬದ ನಂತರದ ಬರುವ ಮಂಗಳವಾರ ನಾವು ಈ ಹಬ್ಬವನ್ನು ಇಲ್ಲಿ ಸಂತ ಅಂತೋಣಿ ಹಬ್ಬದ ವೈಭವದಿಂದ ಆಚರಣೆ ಮಾಡುತ್ತೇವೆ. 2026ನೇ ಈ ವರ್ಷದಲ್ಲಿ ಏಪ್ರಿಲ್ 6ನೇ ತಾರೀಕು ಈ ಹಬ್ಬ ನಮಗೆ 7ನೇ ತಾರೀಕು ಇದೆ. ಆದುದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಈಗಾಗಲೇ ಈ ಹಬ್ಬಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಮುಖ್ಯವಾಗಿ ಈ ಹಬ್ಬ ಒಂದು ದೊಡ್ಡ ಹಬ್ಬ ಎನಿಸಿಕೊಂಡಿರುವುದರಿಂದ ಈ ಹಬ್ಬದ ಖರ್ಚು ವೆಚ್ಚಗಳಿಗಾಗಿ ನಿಮ್ಮ ಉದಾರ ಕೊಡುಗೆಯನ್ನು ನಾವು ನಿರೀಕ್ಷೆ ಮಾಡುತ್ತೇವೆ. ನಿಮ್ಮ ಕಡೆಯಿಂದ ಸ್ಪಾನ್ಸರ್ ಆಗಿರ್ಬೋದು ಅಥವಾ ಯಾವುದೇ ಒಂದು ರೀತಿಯ ಕೊಡುಗೆ ಆಗಿರ್ಬೋದು, ತಾವು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಮುಖ್ಯವಾಗಿ ಈ ಸ್ಟೇಜಿನ ಹೂವಿನ ಅಲಂಕಾರಕ್ಕಾಗಿ, ಹರಕೆ ಗುಡಿಯ ಅಲಂಕಾರ ಮತ್ತು ಈ ಅದ್ಭುತ ಪವಾಡ ಪುರುಷ ಸಂತ ಅಂತೋಣಿಯವರ ಪಾರ್ಕಿನ ಅಲಂಕಾರಕ್ಕಾಗಿ ಮತ್ತು ಹೂವಿನ ಈ ಒಂದು ಡೆಕೋರೇಷನ್ ಮತ್ತು ಸಾಮಿಯಾನ ಎಲ್ಲ ಕಡೆ ಸಾಮಿಯಾನ ಹಾಕಲು ಮತ್ತು ಸೌಂಡ್ ಸಿಸ್ಟಮ್ಗಾಗಿ ಮತ್ತು ಲೈಟ್ ಬೆಳಕು ಎಲ್ಲರಿಗೂ ಕೂಡ ಈ ಒಂದು ವ್ಯವಸ್ಥೆ ಮಾಡಲು, ಇನ್ನು ಉಳಿದಂತಹ ಅನೇಕ ಖರ್ಚು ವೆಚ್ಚಗಳಿಗಾಗಿ ನಿಮ್ಮ ಉದಾರ ಕೊಡುಗೆಯನ್ನು ನಿರೀಕ್ಷೆ ಮಾಡುತ್ತೇವೆ. ದಯವಿಟ್ಟು ಸ್ಪಾನ್ಸರ್ ಮಾಡುವವರು ಬಂದು ಭೇಟಿ ಮಾಡಿ ನನಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾತ್ರಾರ್ಥಿಗಳಿಗೆ ಇಲ್ಲಿ ಬರುವಂತಹ ಎಲ್ಲರಿಗೂ ನಾವು ಅನೇಕ ರೀತಿಯ ನಿರೀಕ್ಷೆಯ ಸಹಾಯವನ್ನು ಮಾಡುವಾಗ ಮುಖ್ಯವಾಗಿ ನಮ್ಮ ಈ ಹಬ್ಬದ ಸಂದರ್ಭದಲ್ಲಿ ಊಟದ ವ್ಯವಸ್ಥೆಯನ್ನು, ದೊಡ್ಡ ಹಬ್ಬದ ಊಟದ ವ್ಯವಸ್ಥೆಯನ್ನು ಸೋಮನಹಳ್ಳಿಯ ರಾಜಪ್ಪ ಕುಟುಂಬದವರು ಮಾಡುತ್ತಿರ್ತಾರೆ. ಸೋಮವಾರ ಮಧ್ಯಾಹ್ನದಿಂದ ಸುಮಾರು ಮಂಗಳವಾರ ಹಬ್ಬದ ದಿನ ಬುಧವಾರ ಬೆಳಗ್ಗೆವರೆಗೂ ಅವರು ಇಲ್ಲಿ ಬಂದು ಹೋಗುವ ಎಲ್ಲ ಯಾತ್ರಾರ್ಥಿಗಳಿಗೆ ಹಬ್ಬದ ದಿನಗಳಲ್ಲಿ ಇನ್ನು ಉಳಿದ ದಿನಗಳಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡುತ್ತಿರುತ್ತಾರೆ ಸೋಮನಹಳ್ಳಿಯ ರಾಜಪ್ಪ ಕುಟುಂಬದವರು. ಹಾಗೆ ಗುರುಗಳಿಗೆ, ಶಿಷ್ಯಸರವರಿಗೆ, ಸ್ವಯಂ ಸೇವಕರಿಗೆ ದತ್ತಪಚಾರಿ ಜಾನ್ ದೊರಸಾನಪಾಳ್ಯದವರು ಸಹಾಯ ಮಾಡುತ್ತಿರ್ತಾರೆ. ಉಳಿದ ವ್ಯವಸ್ಥೆ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸಹಕರಿಸಿದಾಗ ನಾವು ಖಂಡಿತ ಹಬ್ಬವನ್ನು ಮಾಡಲು ಬಹಳ ಸಂತೋಷವಾಗುತ್ತೆ. ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಿನ್ನೆ ಸಂಜೆ ಹಾಡುಬರೆಯ ಗಾನ ವೃಂದದವರು, ಸಂತ ತೆರೇಸ ಭಜನೆ ಸಂಘದವರು ಇಲ್ಲಿ ಬಂದು ರಾತ್ರಿ ಇಡೀ ಕ್ರಿಸ್ತ ಜಯಂತಿ ಹಾಡುಗಳನ್ನು ಹಾಡಿದ ಭಜನೆ ಮಾಡಿ ನಮ್ಮ ಊರಿನ ಭಕ್ತಾದಿಗಳನ್ನು ಸುತ್ತಮುತ್ತ ಜನರನ್ನು ಸಂತೋಷಪಡಿಸಿದ್ದಾರೆ. ಇದಕ್ಕಾಗಿ ಈ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ನಮ್ಮ ಹಾಡುಬರೆಯ ಚೇರ್ಮನ್ ಜೋಸೆಫ್ ಮಾವ ಅವರು ಮತ್ತೆಲ್ಲ ಸಂಗಡಿಗರಿಗೆ ನನ್ನ ಮತ್ತು ನಿಮ್ಮೆಲ್ಲ ಪರವಾಗಿ ಕೈ ಚಾಚಿ ಧನ್ಯವಾದ ಸಲ್ಲಿಸುತ್ತೇನೆ. ದಯವಿಟ್ಟು ಎಲ್ಲರೂ ಪ್ರೀತಿ ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ತಕ್ಷಣ ಬರಬೇಕು, ಬೇಗ. ಇದರ ಜೊತೆಗೆ ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ದಿವ್ಯ ಬಲಿ ಪೂಜೆನ ಅರ್ಪಿಸಿ ಪ್ರಾರ್ಥಿಸಿ ಉತ್ತಮ ಪ್ರಬೋಧನೆಯೊಂದಿಗೆ ನಮ್ಮನ್ನು ಆಶೀರ್ವದಿಸಿದ ಒಂದಿನ ಸ್ವಾಮಿ ವಿನಯ್ ಕುಮಾರ್ ಚಿಕ್ಕಮಗಳೂರು ಧರ್ಮಕ್ಷೇತ್ರ ಇವರಿಗೆ ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ಜೋರಿಗೆ ಕೈ ಚಾಚಿ ಧನ್ಯವಾದ ಸಲ್ಲಿಸೋಣ. ಹಾಗೆ ಈ ಬಲಿಪೂಜೆಯಲ್ಲಿ ನಮಗೆ ಬಲಿಪೂಜೆಯಲ್ಲಿ ಭಾಗವಹಿಸಿ ನಮ್ಮನ್ನು ಹರಸಿ ಆಶೀರ್ವದಿಸಿ ಪ್ರಾರ್ಥಿಸಿದ ಒಂದೇನು ಸ್ವಾಮಿ ಲಾಜರ್, ಈ ಧರ್ಮ ಕೇಂದ್ರದ ಮಣ್ಣಿನ ಮಗ, ಮತ್ತೊಂದೇನು ಸ್ವಾಮಿ ಫ್ರಾನ್ಸಿಸ್ ಬಿಳ್ಳೆಮನೆ, ಮತ್ತು ಒಂದೇನು ಸ್ವಾಮಿ ನಮ್ಮ ಪಕ್ಕದ ಧರ್ಮ ಕೇಂದ್ರಗಳಾದ ಪ್ಯಾಟ್ರಿಕ್ ಪಿಂಟೋ, ಇವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಕೈ ಚಾಚಿ ಧನ್ಯವಾದ ಸಲ್ಲಿಸೋಣ. ಹಾಗೆ ಈ ದಿನವನ್ನು ಕೊಂಡಾಡಲು ಸಹಕರಿಸಿದ, ಮುಖ್ಯವಾಗಿ ಊಟದ ಒಂದು ವ್ಯವಸ್ಥೆ ಮಾಡಿದ, ಸ್ಪಾನ್ಸರ್ ಮಾಡಿದ ಸೋಮನಹಳ್ಳಿಯ ಶ್ರೀಮತಿ ಜೆಸ್ಸಿ ಮತ್ತು ಜ್ಞಾನಪ್ರಕಾಶ್ ಕುಟುಂಬಸ್ಥರು ಸ್ಟೇಜಿನ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಅವರು ಈ ಊಟದ ವ್ಯವಸ್ಥೆ ಮಾಡಿದ್ದಾರೆ. ದಯವಿಟ್ಟು ಕೈ ಚಾಚಿ ಅವ್ರಿಗೂ ಸಹ ಧನ್ಯವಾದ ಸಲ್ಲಿಸೋಣ. ಎಲ್ಲ ಗುರುಗಳು ಬಂದು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ದಯವಿಟ್ಟು ಮುಂದೆ ಬನ್ನಿ.
ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ ಅಂತಿಮ ಆಶೀರ್ವಾದಕ್ಕಾಗಿ. ದೇವರೇ, ನಾವು ನಿಮ್ಮ ಸಂಸ್ಕಾರದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ನೀವು ನಮ್ಮನ್ನು ಸ್ಪರ್ಶಿಸುತ್ತೀರಿ. ನಮ್ಮ ಹೃದಯಗಳಲ್ಲಿ ಇದರ ಶಕ್ತಿಯ ಪರಿಣಾಮವಾಗಿ ಇದೇ ಕೊಡುಗೆಯ ಮುಖಾಂತರ ನೀವು ನೀಡುವ ಅನಂತ ಜೀವದ ಕೊಡುಗೆಯನ್ನು ಪಡೆಯಲು ನಾವು ಅರ್ಹರಾಗುವಂತೆ ಮಾಡಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ಪ್ರೀತಿಯ ಸಹೋದರ ಸಹೋದರರೇ, ಜೆಸ್ಸಿ ಮತ್ತು ಜ್ಞಾನ ಪ್ರಕಾಶ್ ದಯವಿಟ್ಟು ಪೀಠಗಳಿಗೆ ಬನ್ನಿ. ಪ್ರಿಯ ಸಹೋದರ ಸಹೋದರರೇ, ತಮಿಳುನಾಡಿನ ನಮ್ಮ ಒಬ್ಬ ಸಹೋದರ ಗಾಸ್ಪರ್ ಎಂಬುವರು ಕಣ್ಣಿನ ಕೊರತೆ ಇದ್ದವರಿಗೆ ಕಣ್ಣು ಸಂಪೂರ್ಣವಾಗಿ ಕಾಣದಂತಹಾಗಿತ್ತು. ಅನೇಕ ಸ್ಥಳಗಳಿಗೆ ಹೋಗಿ ಅವರು ಕಣ್ಣನ್ನು ತೋರಿಸಿದರು, ಅದು ಗುಣಮುಖ ಆಗಲ್ಲಂತೆ ಹೇಳಿದರು. ಆದರೆ ಒಮ್ಮೆ ಅವರು ಮಲಗಿದ್ದಾಗ ಒಂದು ಪುಟ್ಟ ಮಗು ಅವರ ಪಕ್ಕದಲ್ಲಿ ಹಾದು ಹೋಗುವ ಹಾಗೆ ಕನಸು ಕಂಡರು. ಅದು ಸಂತ ಅಂತೋಣಿಯವರಿಂದ ತಿಳಿದು ಸಂತ ಅಂತೋಣಿಯವರ ಬಳಿ ಬಂದಾಗ ಅವರು ಕಣ್ಣು ಸಂಪೂರ್ಣವಾಗಿ ಹೋಗದ್ದು. ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ 3 ದಿನಕ್ಕೆ ಉತ್ತಮವಾದ ಕಣ್ಣನ್ನು ಪಡೆದುಕೊಂಡಿದ್ದಾರೆ. ಇದಕ್ಕಾಗಿ ಗಾಸ್ಪಲ್ ಮತ್ತು ಅವರಿಗೆ ಕುಟುಂಬ ಧನ್ಯವಾದ ಸಲ್ಲಿಸುತ್ತೇನೆ. ಈಗ ಅನೇಕ ಅದ್ಭುತ ಪಡೆದುಕೊಂಡ ನೀವು ಸಾಕ್ಷಿ ಕೊಡಲು ನನ್ನ ಬಳಿಗೆ ಬಂದಾಗ ಇದನ್ನು ನಾವು ಬರೆದಿಟ್ಟುಕೊಂಡು ಒಂದು ದಿನ ಸಮಯ ಸಿಕ್ಕಾಗ ಇದನ್ನು ಬಹಿರಂಗಪಡಿಸುತ್ತೇವೆ. ದಯವಿಟ್ಟು ಸಾಕ್ಷಿ ಅದ್ಭುತದೊಂದಿಗೆ ನಿಮ್ಮ ಇನ್ನು ಅನುಗ್ರಹ ಸಾಧನದೊಂದಿಗೆ ಪಡೆದುಕೊಂಡ ವರಗಳಿಗಾಗಿ ಬಂದು ನಮಗೆ ತಿಳಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು.
ಬೆಟ್ಟದ ಹಲಸೂರಿನ ಸಂತ ಅಂತೋಣಿಯವರ ಪುಣ್ಯಕ್ಷೇತ್ರದ ಬಗ್ಗೆ ಹೆಚ್ಚು ಮಾಹಿತಿಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ. ಮೊದಲ ನೋಟಿಫಿಕೇಷನ್ ನಿಮಗೆ ಬರುವುದು.